జై పండుగల సాయన్న, జై పండుగల సాయన్న. అందరికీ నమస్కారం. మన పండుగల సాయన్నకి మన తల వంచి నమస్కరిస్తున్నాము. పండుగల సాయన్న అంటే ఏమి? ఒక పాలమూరు జిల్లాలో పుట్టి ఒక ఉన్నవారిని దగ్గర పోయి అడిగి లేని వారికి సాయం చేసినంత పండుగల సాయన్న. అటువంటి చరిత్రలో లేరు. అంత బలమైన వ్యక్తి అంటే ఒక పండుగల సాయన్న. ఎక్కడ ప్రపంచంలో లేరు అటువంటి వ్యక్తి. ఎన్నో పెళ్లిళ్ళు చేసినాడు, ఎన్నో సాయం చేసినాడు ఎంతోమందికి. ఒక గ్రామానికి వెళితే ఆ గ్రామంలో వాళ్ళ ఉండిన వారి దగ్గర తీసుకుపోయి దానం చేస్తే ఆ దానం చేస్తే గ్రామానికి వాళ్ళు పండుగ చేసుకుంటుండ్రు. అందుకోసమే ఉత్త సాయన్న ఉండింది, పండుగల సాయన్న అని పేరు వచ్చిందని నేను తెలియజేస్తున్నాను. ಜೈ ಮುದ್ರಾಸ್, ಜೈ ಮುದ್ರಾಸ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ಪಂಡುಗಳ ಸಾಯಣ್ಣ. ಈ ಪಂಡುಗಳ ಸಾಯಣ್ಣ ಅಂತ ನಮ್ಮ ತೆಲಂಗಾಣದಲ್ಲಿ ಪಂಡುಗಳ ಸಾಯಣ್ಣ ಅಂತಾರೆ. ಅವರು ಪಂಡುಗಳ ಸಾಯಣ್ಣ ಅಂತ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕ ಏರಿಯಾದಲ್ಲಿ ಏನಪ್ಪ ಅಂತಂದ್ರೆ ಅಂಬಿಗರ ಚೌಡಯ್ಯನವರು ನಿಜ ಶರಣರಲ್ಲಿ ನಿಜ ಶರಣ ಅಂದುಕೊಂಡವರು ಅಂಬಿಗರ ಚೌಡಯ್ಯನವರು. ಈ ಕಡೆ ಏನಪ್ಪ ಅಂತಂದರೆ ಪಂಡುಗಳ ಸಾಯಣ್ಣ ಅಂತಾರೆ. ಇವರೇನು ದೂರದವರಲ್ಲ, ಇವರೇನು ಹತ್ತಿರ ಮಾಯಬನಗರದವರು. ಇವ್ರು ಏನಪ್ಪ ಅಂದ್ರೆ ಪಂಡುಗಳ ಸಾಯಣ್ಣ ಅಂತ ಇವ್ರ ಹೆಸರು. ಇವ್ರೇನಪ್ಪ ಅಂದರೆ ಮಹಾನ್ ವ್ಯಕ್ತಿಗಳು. ಇವ್ರೇನಪ್ಪ ಅಂದ್ರೆ ದೊಡ್ಡ ಭೂಸ್ವಾಮಿಗಳಲ್ಲಿ ಹೋಗಿ ಅವರಲ್ಲಿದ್ದಂಥದ್ದು ಕಚ್ಚಿ ಹೇಳಿ ಬಂದೇವ್ರೇನಪ್ಪ ಅಂದ್ರೆ ಬಡವರಿಗೆ ಸಹಾಯ ಮಾಡ್ತಿದ್ರು. ಆ ಸಹಾಯ ಮಾಡಿದಾಗ ಪ್ರತಿ ಊರೂರೇ ಅವರಿಂದ ಬರ್ತಿದ್ರು. ಹಂಗೆ ಬಂದಾಗ ಜನಸಂಖ್ಯೆ ಹೆಚ್ಚಾಗಿ ಒಂದು ಸೈನ್ಯ ಟೈಪ್ನಲ್ಲಿ ಆಗಿ ರಾಜರೇ ಯಾವ ಟೈಪ್ನಲ್ಲಿ ಇದ್ರು ಆ ಟೈಪ್ನಲ್ಲಿ ಇವ್ರು ಹಿಂದಿದ್ರು. ಅದಕ್ಕೆ ಊರೂರೇ ಒಂದು ಹಬ್ಬದ ತೀರು. ಈ ಊರಿಗೆ ಒಂದು ಊರು ಹೋದ್ರೆ ಹಬ್ಬದ ತೀರು, ಒಬ್ಬ ಹಬ್ಬದ ಆಚರಣೆನೇ ಮಾಡ್ತಿದ್ರು. ಅದಕ್ಕೇನಪ್ಪ ಅಂದರೆ ನಮ್ಮಲ್ಲಿ ಹಬ್ಬ ಅಂತೀವಿ, ಅವ್ರ ಆ ಕಡೆ ಏನಪ್ಪ ತೆಲಂಗಾಣದಾಗ ಪಂಡುಗ ಅಂತಾರೆ. ಅದಕ್ಕೆ ಅಂದರೆ ಹೆಸರು ಪಂಡುಗಳ ಸಾಯಣ್ಣ ಅಂತ ಬಂದಿದೆ. ಅದಕ್ಕೇನಪ್ಪ ಅಂದರೆ ಇವತ್ತಿನ ದಿವಸದಲ್ಲಿ ಅವರ ಇದು ಆಚರಣೆ ಮಾಡ್ತಿದ್ದೀವಿ. ಎಲ್ಲರೂ ಬಂದದಕ್ಕೇನಪ್ಪ ಅಂದರೆ ಭಾಳ ಸಂತೋಷ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ನಾವು ಮಾಡಬೇಕು. ಅದೇ ರೀತಿಯಾಗಿ ನಾಳೆ ಜನವರಿ ಬರ್ತಿದೆ. ಜನವರಿಯಲ್ಲಿ ನಮ್ಮ ಅಂಬಿಗರ ಚೌಡಯ್ಯನವ್ರ ಜಯಂತ್ಯೋತ್ಸವ ಅದ. ಭಾಳ ವರ್ಷದಲ್ಲಿ ಸುಮ್ಮನೆ ಬಂದಿವೇನೋ, ಒಂದು ಫೋಟೋ ಇಟ್ಟಿವೇನೋ, ಶಾಲೆ ಹಾಕಿದೇನೋ, ಕಾಯಿ ಹೊಡೆದೇನೋ, ಓದಿವೇನೋ ಆಗಿತ್ತಷ್ಟೇ. ಬೇರೆ ಆಚರಣೆ ಏನಾರ ಕಾರ್ಯಕ್ರಮ ಮಾಡಬೇಕಂತ ಅನ್ಕೋತಿದ್ವಿ, ಆಗ್ತಾ ಇಲ್ಲ. ಇತ್ತೀಚೆಗೆ ಏನಪ್ಪ ಅಂದ್ರೆ ನಾವೊಂದು ಬೋರ್ಡ್ ಹಾಕಿದ್ದೀವಿ. ಆಧಾರ ಕೃಷ್ಣದಲ್ಲಿ ಒಂದು ಮುದ್ರಾಜ್ ಆಧಾರ ಒಂದು ಬೋರ್ಡ್ ಆಧಾರ ಪರ ಕೃಷ್ಣದಾಗ ಮುದ್ರಾಜ್ ಆರೋಪ ಅಂತ ಒಂದು ಹಾಕಿದ್ವಿ. ಅದನ್ನೇನಪ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂದ್ಕೊಂಡ್ವಿ. ಅದು ಇವತ್ತಿನ ತಾನ ಏನೇನೇನು ಮಾಡಿಲ್ಲ. ಬೋರ್ಡ್ ಹಾಕಿದ್ದು ಎಲ್ಲಿ ಹಾಕಿದ್ದು ಯಾಡ ಎಷ್ಟು ಗೊಂಗಡಿ ಆಡೆ ಅಂತಾರೆ ಅಲ್ಲೇ ಅದು. ಅದಕ್ಕೆ ನೀವೆಲ್ಲ ಯುವಕರಿದ್ರಿ. ಅದಕ್ಕೇನಪ್ಪ ಅಂದ್ರೆ ಇನ್ನು ನಿಮ್ಗೆ ಯಾವ ಉತ್ತೇಜನ ಬೇಕಾದ್ರೆ ನಿಮ್ಮಿಂದ ನಾವು ಬರ್ತೀವಿ. ಅದನ್ನು ಸ್ವಲ್ಪ ಸಹಾಯವಾಗಲಿ, ಯಾವ ರೀತಿ ಆಗಲಿ ದೊಡ್ಡ ರೀತಿ ಮಾಡೋಣ. ಅದಲ್ಲದೆ ಏನಪ್ಪ ಅಂದರೆ ಇದೇ ಮಠದಲ್ಲಿ ಇದೇ ಜಾಗದಲ್ಲಿ ಕೂತು ಎಲ್ಲರೂ ಎಷ್ಟು ಕಲೆಕ್ಷನ್ ಮಾಡಿ ಒಂದು ಅಮೌಂಟ್ ಜಮಾ ಮಾಡಿ ನಾವು ಯಾರನ್ನ ಬಡವರಿದ್ದರೆ ಒಳ್ಳೆಯವರಿದ್ದರೆ ಯಾರನ್ನ ನಾವು ಮುಂದಾಗಿ ಖರ್ಚು ಮಾಡಿ ಇದು ಮಾಡೋಣಪ್ಪ, ಯಾರನ್ನು ತೀರ್ಕೊಂಡ್ರು ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೆ. ಆ ವ್ಯವಸ್ಥೆ ಅಲ್ಲಿಗೆ ನಿಂತ್ಕೊಂಡು ಇವತ್ತಿನ ದಿವಸದಲ್ಲಿ ಕೆಲವು ಮಂದಿ ಕೊಟ್ಟಿದ್ದಾರೆ, ಕೆಲವು ಮಂದಿ ಮುಟ್ಟಿದ್ದಾರೆ. ಅದನ್ನು ವ್ಯವಸ್ಥೆ ನಾವು ಮಾಡ್ತಾ ಇಲ್ಲ. ನೋಡ್ರಿ, ಒಂದ್ಸಲ ಆಲೋಚನೆ ಮಾಡಿರಿ. ಕುಂತ್ಕೊಂಡಿವಿ, ಎಲ್ಲರೂ ಹೇಳಿದ್ರೆ ಚೆಕ್ಗಳು ಕೊಡಿದೆ. ಅವ್ರಿಗೆ ಚೆಕ್ಗಳು ಕೊಡ್ರಿ, ಇವ್ರಿಗೆ ಚೆಕ್ಗಳು 3,000, 2,000, 4,000, 5,000 ಅಂದು ಕಾಲ ಚೆಕ್ಗಳು ಕೊಡಿದ್ರೆ ಚಾಕ್ಲೇಟ್ ತಿಂದು ಚಾ ಕುಡಿದು ಮನೆಗೆ ಹೋಗ್ಬಿಟ್ಟು. ಅದಕ್ಕಿಂತ ಆಗಬಾರ್ದಂತ ಒಂದು ಆಲೋಚನೆ ನನ್ನಲ್ಲಿ ಬರ್ತದ. ಎಲ್ಲರೂ ಸಹಾಯ ಮಾಡಬೇಕು, ಎಲ್ಲರೂ ತಯಾರಾಗಬೇಕಿಂತ ಕಾರ್ಯಕ್ರಮಕ್ಕೆ. ಇದೊಂದು ಅದೊಂದು ನಮ್ಗೆ ಯಾಕಪ್ಪ ನಮ್ಗೆ ಚೌಡೊಂದು ಯಾವುದೋ ಒಂದು ರೀತಿ ಮಾಡೋಣ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಜೈ ಮುದ್ರಾಸ್, ಜೈ ಮುದ್ರಾಸ್, ಜೈ ಮುದ್ರಾಸ್, ಜೈ ಮುದ್ರಾಸ್. ಮುದ್ರಾಸ್ ಅಣ್ಣ ತಮ್ಮಂದರಿಗೆ ನನ್ನ ವತಿಯಿಂದ ತುಂಬ ಧನ್ಯವಾದಗಳು. ಯಾಕಂದರೆ ಈಗಾಗಲೇ ಹೇಳಿದ್ರೆ ನಮ್ಮ ಅಣ್ಣನಾದಂಥ, ಯಾಕಂದರೆ ಪ್ರತಿ ವರ್ಷ ಬರೀ ಅನುವಾದ ಆಯಿತು ಮಾಡುವ ಕಾರ್ಯಕ್ರಮ ಆಗ್ತಾಯಿಲ್ಲ. ಸರಿ, ಅಷ್ಟು ಇಷ್ಟು ಪಿಚ್ಚೆ ನಮ್ಮ ಪ್ರೆಸಿಡೆಂಟ್ ಸಾಹೇಬ್ರ ಅಷ್ಟು ಇಷ್ಟು ಪಿಚ್ಚೆ ಬಿದ್ದು ನಮ್ಮ ಕೃಷ್ಣ ಗ್ರಾಮದಲ್ಲಿ ಮುದ್ರಾಜ್ ಇದ್ದಾರೆ ಅಷ್ಟೇ ಆಗಿದೆ ಅಂತಂದು ತೋರಿಸಿಕೊಟ್ಟಿದ್ದ
ಸುರೇಶ್ ಅವರಿಗೆ ಮತ್ತೊಮ್ಮೆ ನಮ್ಮ ವತಿಯಿಂದ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಈಗಾದರೂ ಆ ಜಾಗದಲ್ಲಿ ಯಾವುದಾದರೂ ಒಂದು ಕಟ್ಟೆ ಥರ ಮಾಡಿ ಒಂದು ಸಣ್ಣದು ಮೂರ್ತಿಯನ್ನು ಕೂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಇನ್ನೊಂದೇನೆಂದರೆ, ಯಾವುದೇ ಕಾರ್ಯಕ್ರಮ ನಮ್ಮ ಮುದ್ರಾಜ್ ಕಾರ್ಯಕ್ರಮ ಆದರೆ ಅಲ್ಲೇ ಹೋಗಿ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ಇಷ್ಟಕ್ಕೆ ಮುಂಚೆ ಮಾತಾಡಿದ್ವಿ. ಸ್ವಲ್ಪ ಫಂಡ್ ಕಲೆಕ್ಟ್ ನಾವು ಮಾಡಿದ್ದೀವಿ. ಆ ಫಂಡ್ ಕಲೆಕ್ಟ್ ಮಾಡಿದಲ್ಲಿಗೆ ಆಯ್ತಾಗಲಿ ಇನ್ನು ಸ್ವಲ್ಪ ಏನಾನ ಅದು ಒಂದು ಎಷ್ಟಿದೆ, ಅದಕ್ಕೆ ಎಷ್ಟು ಫಂಡ್ ಬೇಕು, ಇನ್ನು ಎಷ್ಟು ಕಡಿಮೆ ಬೀಳ್ತದೆ, ಅದನ್ನು ಏನು ಮಾಡ್ಬೇಕಂತ ವಿಚಾರ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಈ ನಮ್ಮ ಪಂಡುಗಳ ಸಾಯಿಬಣ್ಣ ಇವರು ಕೇವಲ ನಮ್ಮ ಪಾಲಮೂರು ಜಿಲ್ಲೆ ಅಂತಾರ, ಇವರಿಗೆ ಪಾಲಮೂರು ಜಿಲ್ಲೆ ಎಲ್ಲಿ ಯಶಸ್ವಿ ಆಗ್ಯದ. ಅದೇ ರೀತಿಯಾಗಿ ಇದು ಒಂದು ನಮ್ಮ ಕರ್ನಾಟಕ ತೆಲಂಗಾಣದಲ್ಲಿ ಪುನಃ ನಾವು ಹಮ್ಮಿಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದದಕ್ಕಾಗಿ ನಾವು ಬಹಳ ಸಂತೋಷವಾಯಿತು. ಯಾಕಂದರೆ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೂ ಬರ್ತಾ ಇಲ್ಲ ನಮ್ಮ ಮುದ್ರಾಜ್ ಜನ. ಯಾಕಂದರೆ ಅವ್ರಿಗೆ ಏನು ಆಗ್ತದೆ ಏನು ಗೊತ್ತಾಗ್ತಾ ಇಲ್ಲ. ಬರಬೇಕು ಮುದ್ರಾಜ್ ಅಂತಂದರೆ ಒಂದು ಇದ್ದು ಅಂತ ತಿಳ್ಕೊಬಾರ್ದು ನಮ್ಮ ಅಣ್ಣ ತಮ್ಮರೆ. ಅದೇ ಆಗಿ ಪಾಪ ನಮ್ಮ ಸುರೇಶ್ ಅವರು ಅಲ್ಲಿ ಸಹ ಬಂದು ಸಾಕಷ್ಟು ಕಷ್ಟಪಟ್ಟರು. ನಾವು ಇಲ್ಲೇ ಇದ್ದು ಬಂದು ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ ಅಂದರೆ ನಮಗೆ ನಾಚಿಕೆ ಬರ್ತದೆ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಂಥ ಎಲ್ಲ ಮುದ್ರಾಜ್ ಬಾಂಧವರಿಗೆ ಮತ್ತೊಮ್ಮೆ ನನ್ನ ವತಿಯಿಂದ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಮುಗಿಸ್ತೀನಿ. ధన్యవాదాలు. మన పాలమూరు ముద్దు బిడ్డ ఉన్నట్లు పండుగల సాయం అంటే ఆ టైంలో పోరాటం చేసింది, ఆ టైంలో ఆయన బడులకు ఎంత చేసింది కానీ ఏది చేసినా ఆ టైంలో మనకు తెలియదు. ఆయన ఫోటో పెట్టుకుని